ಬಿಸಿಲ ನಾಡು ವಿಜಯಪುರದಲ್ಲಿ ನೌಕಾಪಡೆ ಕೇಂದ್ರ ಇದೆ ಅಂದ್ರೆ ನೀವು ನಂಬ್ತೀರಾ? ಮೊದಲಿಗೆ ಇಲ್ಲಿ ಸಮುದ್ರದ ದಂಡೇ ಇಲ್ಲ. ಇನ್ನು ಹಡಗುಗಳು ಎಲ್ಲಿಂದ ಬರಬೇಕು ಅಂತ ನೀವು ಕೇಳಬಹುದು. ಆದ್ರೆ ಈ ಬಯಲು ಸೀಮೆಯಲ್ಲಿರುವ ವಿಜಯಪುರದಲ್ಲಿ ನೌಕಾಪಡೆ ಕೇಂದ್ರ ಇದೆ. ನಂಬೋಕೆ ಕಷ್ಟ ಆದ್ರೂ ಇದು ಸತ್ಯ. ಇಲ್ಲಿರುವ ನೌಕಾಪಡೆ ಕೇಂದ್ರಕ್ಕೆ 400 ವರ್ಷಗಳ ಇತಿಹಾಸ ಇದೆ. ಏನ್ ಇದರ ಹಿನ್ನೆಲೆ, ಇದನ್ನ ಯಾರು ಯಾವಾಗ ನಿರ್ಮಿಸಿದರು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಅದಕ್ಕೂ ಮೊದಲು ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ವಿಜಯಪುರದ ಪ್ರಸಿದ್ಧ ಸ್ಮಾರಕಗಳಲ್ಲಿ ಒಂದಾಗಿರುವ ಆಸರ್ ಮಹಲ್ ಪಕ್ಕದಲ್ಲೇ ಜಹಾಜ್ ಮಹಲ್ ಎಂಬ ಸ್ಮಾರಕ ಇದೆ. ಪರ್ಷಿಯನ್ ಭಾಷೆಯಲ್ಲಿ ಜಹಾಜ್ ಅಂದ್ರೆ ಹಡಗು ಎಂದರ್ಥ. ಈ ಸ್ಮಾರಕ ನೋಡೋದಕ್ಕೆ ಹಡಗಿನ ರೀತಿ ಕಾಣುವ ಕಾರಣ ಇದನ್ನ ಜಹಾಜ್ ಮಹಲ್ ಎನ್ನಲಾಗುತ್ತದೆ ಎಂದು ಅಲ್ಲಿನ ಸ್ಥಳೀಯರು ಹೇಳುತ್ತಾರೆ. ಆದರೆ ಇದು ಆದಿಲ್ ಶಾಹಿಗಳ ಕಾಲದಲ್ಲಿ ನೌಕಾಪಡೆಯ ಮುಖ್ಯ ಕಚೇರಿ ಆಗಿತ್ತು ಅಂತ ಬ್ರಿಟಿಷರ ದಾಖಲೆಗಳಲ್ಲಿ ಉಲ್ಲೇಖಿಸಲಾಗಿದೆ. ಆದಿಲ್ ಶಾಹಿ ರಾಜ್ಯದ ಸ್ಥಾಪಕ ಯೂಸುಫ್ ಆದಿಲ್ ಶಾ ನೌಕಾಪಡೆಯನ್ನು ಹೊಂದಿದ್ದ. ಸ್ಪೇನ್ ದೇಶದ ಯಹೂದಿಯೊಬ್ಬ ಅದರ ನೇತೃತ್ವ ವಹಿಸಿದ್ದ ಅಂತ 1498ರಲ್ಲಿ ಸಮುದ್ರಯಾನದ ಮೂಲಕ ಭಾರತಕ್ಕೆ ಬಂದಿದ್ದ ವಾಸ್ಕೋಡ ಗಾಮ ತನ್ನ ಬರಹಗಳಲ್ಲಿ ಉಲ್ಲೇಖಿಸಿದ್ದಾನೆ. ಈಗಿನ ಮಿರ್ಜಾನ್, ಭಟ್ಕಳ, ಹೊನ್ನಾವರ, ಕಾರವಾರ, ಗೋವಾ ಒಳಗೊಂಡ ಕೊಂಕಣ ಕರಾವಳಿ ಪ್ರದೇಶ ಬಿಜಾಪುರ ಆದಿಲ್ ಶಾಹಿಗಳ ಅಧೀನಕ್ಕೆ ಬರ್ತಾ ಇತ್ತು. ಇಲ್ಲಿಂದಲೇ ಹಡಗುಗಳ ಮೂಲಕ ಆದಿಲ್ ಶಾಹಿಗಳು ಅರಬ್ ರಾಷ್ಟ್ರಗಳ ಜೊತೆ ವ್ಯಾಪಾರ ಮಾಡ್ತಾ ಇದ್ರು. ಈ ಪ್ರದೇಶದ ಮೇಲಿನ ಹಿಡಿತಕ್ಕಾಗಿ ಆದಿಲ್ ಶಾಹಿಗಳು ಪೋರ್ಚುಗೀಸರೊಂದಿಗೆ ನಿರಂತರ ಸಂಘರ್ಷ ಮಾಡಬೇಕಾದ ಅನಿವಾರ್ಯತೆ ಉಂಟಾಯಿತು. ಹೀಗಾಗಿ ಅವರು ನೌಕಾಪಡೆಯನ್ನ ಸ್ಥಾಪನೆ ಮಾಡಿದ್ದರು. ಸುಲ್ತಾನ್ ಮೊದಲನೇ ಅಲಿ ಆದಿಲ್ ಶಾ ಈ ನೌಕಾಪಡೆಯನ್ನ ಮತ್ತಷ್ಟು ಬಲಿಷ್ಠಗೊಳಿಸಿದ. 12 ಬಂದರುಗಳ ಮೇಲೆ ನಿಯಂತ್ರಣ ಹೊಂದಿದ್ದ ಆದಿಲ್ ಶಾಹಿಗಳ ನೌಕಾಪಡೆಯಲ್ಲಿ 180ಕ್ಕೂ ಹೆಚ್ಚು ಹಡಗುಗಳು ಇದ್ದವು ಎಂದು ದಾಖಲೆಗಳು ಹೇಳುತ್ತವೆ. ಈ ನೌಕಾಪಡೆಯ ಚಟುವಟಿಕೆಗಳನ್ನ ನಿಯಂತ್ರಣ ಮಾಡುವುದಕ್ಕಾಗಿ ಅಲಿ ಆದಿಲ್ ಶಾ ತನ್ನ ಅರಮನೆ ಹತ್ತಿರದಲ್ಲೇ ಜಹಾಜ್ ಮಹಲ್ ಅನ್ನ ನಿರ್ಮಿಸಿದ ಎಂದು ಇತಿಹಾಸ ಹೇಳುತ್ತದೆ. ಅರಬ್ ಸೇರಿದಂತೆ ವಿವಿಧ ಭಾಗಗಳಿಂದ ಬರುತ್ತಿದ್ದ ಸರಕುಗಳ ಮೇಲೆ ಸುಂಕ ವಿಧಿಸಿ ಆದಿಲ್ ಶಾಹಿ ಬೊಕ್ಕಸಕ್ಕೆ ಅತಿ ಹೆಚ್ಚು ಆದಾಯವನ್ನ ಈ ಕಚೇರಿಯೇ ಸಂಗ್ರಹಿಸಿಕೊಡ್ತಾ ಇತ್ತು. ಸ್ವತಃ ಸುಲ್ತಾನ ಸಾತ್ ಮಂಜಿಲ್ ಅರಮನೆಯಿಂದ ಪಸಾರಿ ಕಮಾನ್ ಮೇಲ್ಸೇತುವೆ ಮೂಲಕ ಜಹಾಜ್ ಮಹಲ್ಗೆ ಬಂದು ಕಚೇರಿಯ ಕೆಲಸ ಕಾರ್ಯಗಳನ್ನ ಪರಿಶೀಲನೆ ಮಾಡ್ತಾ ಇದ್ದ. ವಿವಿಧ ಬಂದರುಗಳಿಂದ ವಿಜಯಪುರಕ್ಕೆ ತರಲಾದ ಆಮದು ವಸ್ತುಗಳ ಮಾರಾಟಕ್ಕಾಗಿಯೇ ಲಂಗರ್ ಬಜಾರ್ ಎಂಬ ಮಾರುಕಟ್ಟೆಯನ್ನೇ ನಿರ್ಮಿಸಲಾಗಿತ್ತು. ಈ ಮಾರುಕಟ್ಟೆಯನ್ನ ಜಹಾಜ್ ಮಹಲ್ ನಲ್ಲಿರುವ ಅಧಿಕಾರಿಗಳು ನಿಯಂತ್ರಣ ಮಾಡ್ತಾ ಇದ್ರು ಅಂತ ಹೇಳಲಾಗುತ್ತೆ. ದೊಡ್ಡ ಯುದ್ಧ ಹಡಗುಗಳು, ದೋಣಿಗಳು ಹಾಗೂ ಚಿಕ್ಕ ಪಹರೆ ಹಡಗುಗಳು ಅರಬ್ಬಿ ಸಮುದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದವು. ಗೋವಾ ಮತ್ತು ಕೊಂಕಣ ಬಂದರುಗಳನ್ನು ರಕ್ಷಿಸುವುದು, ಮೆಣಸು ಮತ್ತು ಮಸಾಲೆ ವ್ಯಾಪಾರವನ್ನು ಭದ್ರಗೊಳಿಸುವುದು, ಪೋರ್ಚುಗೀಸ್ ನೌಕಾ ನೆಲೆಗಳನ್ನು ತಡೆಯುವುದು ಆದಿಲ್ ಶಾಹಿ ನೌಕಾಪಡೆಯ ಪ್ರಮುಖ ಕೆಲಸಗಳಾಗಿದ್ದವು. ಸಮುದ್ರಯಾನದಲ್ಲಿ ಪರಿಣಿತರಾದ ಅರಬ್ ಮತ್ತು ಮಲಬಾರ್ ನಾವಿಕರನ್ನ ಹೆಚ್ಚಾಗಿ ನೌಕಾಪಡೆಗೆ ನೇಮಕ ಮಾಡಲಾಗ್ತಾ ಇತ್ತು. ಆದರೆ ಆದಿಲ್ ಶಾಹಿಗಳ ನೌಕಾಪಡೆ ಅವರ ಭೂಸೇನೆಯಷ್ಟು ಬಲಿಷ್ಠವಾಗಿರಲಿಲ್ಲ. ಆದರೆ ಕೊಂಕಣ ಕರಾವಳಿಯ ಮೇಲಿನ ನಿಯಂತ್ರಣ, ವ್ಯಾಪಾರದ ಭದ್ರತೆ ಮತ್ತು ಪೋರ್ಚುಗೀಸ್ ಶಕ್ತಿಯನ್ನು ಎದುರಿಸಲು ಅದು ಸಹಾಯ ಮಾಡಿತು. 1686ರಲ್ಲಿ ಮೊಘಲ ದೊರೆ ಔರಂಗಜೇಬ್ ಬಿಜಾಪುರ ಮೇಲೆ ದಾಳಿ ಮಾಡಿದಾಗ ಆದಿಲ್ ಶಾಹಿಗಳ ನೌಕಾಪಡೆಯು ನಾಶವಾಯಿತು ಅಂತ ಹೇಳಲಾಗುತ್ತೆ.
ಜಹಾಜ್ ಮಹಲ್ 2 ಮಹಡಿಯ ಸ್ಮಾರಕ. ಕೆಳ ಮಹಡಿಯು ಬೃಹತ್ ಪ್ರವೇಶ ದ್ವಾರ, ಹಲವಾರು ಕೊಠಡಿಗಳನ್ನ ಒಳಗೊಂಡಿದೆ. ಬಹುಶಃ ಇವು ಕಚೇರಿಯ ಕೊಠಡಿಗಳು ಆಗಿರಬಹುದು. ಮೇಲ್ಮಹಡಿಗೆ ಹೋಗಲು ಮೆಟ್ಟಿಲುಗಳಿವೆ. ಮೇಲ್ಮಹಡಿಯ ಕೋಣೆಗಳಲ್ಲಿ ಸಣ್ಣ ಸಣ್ಣ ಕಮಾನುಗಳು ಕಂಡು ಬರುತ್ತವೆ. ಬಹುಶಃ ಹಡಗುಗಳ ಮೂಲಕ ಬಂದ ಬೆಲೆ ಬಾಳುವ ವಸ್ತುಗಳನ್ನ ಇಲ್ಲಿ ಸಂಗ್ರಹ ಮಾಡಿರುವ ಸಾಧ್ಯತೆ ಇದೆ. ತೇಗದ ಮರದ ಕಂಬಗಳನ್ನ ಬಳಸಿರುವ ಕಾರಣ ಮಳೆಗಾಳಿಗೆ ಮೇಲ್ಛಾವಣಿ ಸಂಪೂರ್ಣವಾಗಿ ಬಿದ್ದು ಹೋಗಿದೆ. ಕೇವಲ ಖಾಲಿ ಗೋಡೆಗಳು ಮತ್ತು ಕಿಟಕಿಗಳು ಮಾತ್ರ ಉಳಿದಿವೆ. ಈಗಲೂ ಅಲ್ಲಲ್ಲಿ ಮರದ ಕಂಬಗಳ ಅವಶೇಷಗಳನ್ನ ಕಾಣಬಹುದು. ಜಹಾಜ್ ಮಹಲ್ನ ಪ್ರಮುಖ ಆಕರ್ಷಣೆ ಅಂದ್ರೆ ಅದರ ಮುಖ್ಯ ಬಾಗಿಲು. 400 ವರ್ಷಗಳ ನಂತರವೂ ಈ ಬಾಗಿಲು ಸುಸಜ್ಜಿತವಾಗಿ ಉಳಿದುಕೊಂಡಿದೆ. ರಾಜ್ಯದಲ್ಲಿ ಉಳಿದುಕೊಂಡಿರುವ ಕೆಲವು ಐತಿಹಾಸಿಕ ಹಳೆಯ ಬಾಗಿಲುಗಳಲ್ಲಿ ಇದು ಒಂದು. 16ನೇ ಶತಮಾನದಲ್ಲಿ ನಿರ್ಮಾಣಗೊಂಡಿರುವ ಜಹಾಜ್ ಮಹಲ್ ಇಂದಿಗೂ ಬಿಜಾಪುರ ಆದಿಲ್ ಶಾಹಿಗಳ ಗತ ವೈಭವನ್ನ ಹೇಳ್ತಾ ನಿಂತಿದೆ. ಈ ಐತಿಹಾಸಿಕ ಸ್ಮಾರಕದ ರಕ್ಷಣೆಗೆ ಭಾರತೀಯ ಪುರಾತತ್ವ ಇಲಾಖೆ ಕ್ರಮ ಕೈಗೊಳ್ಳಬೇಕಾಗಿದೆ. ನೀವು ವಿಜಯಪುರಕ್ಕೆ ಬಂದಾಗ ಈ ಅಪರೂಪದ ಸ್ಮಾರಕ ನೋಡೋದನ್ನ ಮಾತ್ರ ಮರಿಬೇಡಿ. ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರೊಂದಿಗೆ ಮರೆಯದೆ ಶೇರ್ ಮಾಡಿ.